ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗೆ ಬಿಜೆಪಿಗಿಂತ ಕಾಂಗ್ರೆಸ್ ಸರ್ಕಾರವೇ ಹೆಚ್ಚು ಹಣ ಕೊಟ್ಟಿದೆ. ಚಿಂತಾಮಣಿಯಲ್ಲಿ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಸಗೋಡು ಜಯಸಿಂಹ ಹೇಳಿಕೆ. ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ವಜಾಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗ್ರಹ. ರಾಜ್ಯದಲ್ಲಿರುವುದು ಕಾಂಗ್ರೆಸ್ನ ಗೂಂಡಾಗಿರಿ ಸರ್ಕಾರ, ಅದಕ್ಕೆ ಬಳ್ಳಾರಿ ಘಟನೆಯೇ ಸಾಕ್ಷಿ ಎಂದ ಸಂಸದ. ಕಟ್ಟಡ ಕಟ್ಟಿ 1.5 ವರ್ಷ ಆದರೂ ಸಿಕ್ಕಿಲ್ಲ ಉದ್ಘಾಟನೆ ಭಾಗ್ಯ. ಮಚ್ಚನಹಳ್ಳಿ ಹೊಸ ಆಸ್ಪತ್ರೆ ಕಟ್ಟಡ ಈಗ ಪುಂಡ ಪೋಖರಿಗಳ ಅಡ್ಡೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿಲ್ಲದ ಕಳ್ಳರ ಹಾವಳಿ. ಚಿಂತಾಮಣಿಯಲ್ಲಿ ಬೀಗ ಹಾಕಿದ್ದ 2 ಮನೆಗಳಲ್ಲಿ ರಾತ್ರೋರಾತ್ರಿ ಕಳ್ಳತನ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ ಸರಿಯಾಗಿ ಹಣ ಕೊಟ್ಟಿರಲಿಲ್ಲ, ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಸಗೋಡು ಜಯಸಿಂಹ ಚಿಂತಾಮಣಿಯಲ್ಲಿ ಹೇಳಿದರು. ಅದೇ ರೀತಿ 20 ಗುಂಟೆ ಜಾಗವನ್ನ ನಮ್ಮ ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣ ಸಮುದಾಯದವರಿಗೆ ಮೀಸಲಾಗಬೇಕು ಅಂತ ಹೇಳಿ ಈಗಾಗಲೇ ಒಂದು ಆದೇಶ ಇವತ್ತು ಜಿಲ್ಲಾಧಿಕಾರಿಗಳು ಬಹುಶಃ ಸೋಮವಾರ ಅದಕ್ಕೆ ಆದೇಶ ಹೊರಡಿಸ್ತಾರೆ. ಕಾರಣ ತಡ ಆಗಿದ್ದೇನಿಲ್ಲ, ಇಷ್ಟೊತ್ತಿಗೆ ಆಗಿರ್ತಾ ಇತ್ತು, ಬೇರೆಯವ್ರದ್ದೆಲ್ಲ ಕಳೆದ ವಾರ ಆಗಿತ್ತು. ಆದ್ರೆ ಇದು ನಮಗೆ ಇಲಾಖೆ. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದಲ್ಲಿ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆಯೋಜಿಸಿದ್ದ 2025-26ನೇ ಸಾಲಿನ ವಿಪ್ರ ಸ್ವಉದ್ಯೋಗ ನೇರ ಸಾಲ ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಸಗೋಡು ಜಯಸಿಂಹ ಅವರು, ಬ್ರಾಹ್ಮಣ ಸಮುದಾಯದವರು ಉಪಕಾರ ಸ್ಮರಣೆಯ ಜನ. ಸಮುದಾಯದ ಅಭಿವೃದ್ಧಿಗಾಗಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಹಣ ಮಂಜೂರಾಗಿತ್ತು. ಆದರೆ ಯಡಿಯೂರಪ್ಪನವರ ಬಿಜೆಪಿ ಸರ್ಕಾರದಲ್ಲಿ 5 ವರ್ಷಗಳಲ್ಲಿ ಕೇವಲ 15 ಕೋಟಿ ಹಣ ನೀಡಿದ್ರು. ಆದರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಸಮುದಾಯದ ಅಭಿವೃದ್ಧಿಗೆ ಹಣ ನೀಡುತ್ತಿದ್ದಾರೆ. ಇನ್ನು ಈ ವರ್ಷ ಎಷ್ಟು ಕೊಡ್ತಾರೋ ಇನ್ನೂ ನಿಗದಿಯಾಗಿಲ್ಲ, ಹಣ ಕೊಡ್ತಾರೆ ಅನ್ನೋ ಭರವಸೆ ಇದೆ ಅಂತ ಹೇಳಿದ್ರು. ಯಾವುದೇ ಒಂದು ಭಾವನೆ ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಸದ್ಭಾವನೆ ಇರತಕ್ಕಂಥ ಒಂದು ವರ್ಗ ನಮಗೆ ಇವತ್ತು ಕೂಡ ನಾವು ಯಾಕೆ ಉಳಿದಿದ್ದೀವಿ ಅಂತ ನಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಕ್ಕೆ ಪಾಪ ಎಲ್ಲರೂ ನಮಗೆ ಸಹಕಾರ ಕೊಡ್ತಾರೆ. ಇದು ಶಾಶ್ವತವಾಗಿ ಕೊನೆಯವರೆಗೂ ಕೂಡ ಇತರ ಸಮಾಜದವರು ನಮ್ಮನ್ನ ಬಹಳ ಪ್ರೀತಿಯಿಂದ ಏನು ಈಗ ನೋಡ್ತಿದ್ದಾರೆ ಅದೇ ರೀತಿಯಾಗಿ ನೋಡಬೇಕು ಅಂತ ನಾನು ಯಾಕಂತಂದ್ರೆ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ನಮಗೆ ಆವಾಗ ನಮಗೆ 50 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು, 25 ಕೋಟಿ ಹಣ ಬಂತು. ಅದನ್ನು ಇಮಿಡಿಯೇಟ್ ಆಗಿ ಚುನಾವಣೆ ಬರುತ್ತೆ ಅಂತಂದು ಅದನ್ನ ಇಬ್ಬರು ದೇಶಪಾಂಡೆ ಅವರು ದಿನೇಶ್ ಗುಂಡೂರಾವ್ ಕೂತು ಅದನ್ನ ಅಕೌಂಟ್ಸ್ ಹಾಕಿ ಅದು ಆಯ್ತು. ಆಮೇಲಿಂದ ಸರ್ಕಾರ ಬದಲಾವಣೆ ಆಯ್ತು. ನಾನು ಯಾಕಂದ್ರೆ ಈ ಸಂದರ್ಭದಲ್ಲಿ ಹೇಳಬೇಕು ಅಂದ್ರೆ ಮಗಳೆಲ್ಲ ಹೇಳ್ತೀವಿ, ಯಾರು ಉಪಕಾರ ಮಾಡಿರ್ತ ಅವ್ರು ನೆನೀಬೇಕು. ಬಂದಂತ ಸರ್ಕಾರ ಬರೀ 3 ಕೋಟಿ ರೂಪಾಯಿ ಕೊಡ್ತು, ಯಡಿಯೂರಪ್ಪನವ್ರು ಬಂದ್ರು. 2ನೇ ವರ್ಷ 5 ಕೋಟಿ ಕೊಡ್ತೀನಿ ಅಂತ ಬ್ರಾಹ್ಮಣ ಸಮ್ಮೇಳನದಲ್ಲಿ ಬಂದು ಹೇಳಿ 5 ಕೋಟಿನೂ ಕೊಡ್ಲಿಲ್ಲ, ಬೋರ್ಡಿ ದುಡ್ಡು ಕೊಡಲಿಲ್ಲ, 5 ಕೋಟಿ ಬಿಲ್ಡಿಂಗ್ ಕೊಡ್ತೀನಿ. 3ನೇ ವರ್ಷ 3 ಕೋಟಿ ಕೊಟ್ಟರು. ಅಂದ್ರೆ ಆಮೇಲೆ ಬೊಮ್ಮಾಯಿ ಅವ್ರು ಬಂದು ಅದು ಬಹಳ ಕೊನೆಗೆ ದೇಶಪಾಂಡೆ ಅವ್ರು ಹೇಳಿದ್ರು, ಏನಪ್ಪ ಬಸವರಾಜು ನಿಮ್ಮ ಅಪ್ಪನ ಜೊತೆ ನಾನು ಮಂತ್ರಿ ಆಗಿದ್ದು ನಿನ್ನ ಬ್ರಾಹ್ಮಣ ಸಮಾಜ ದುಡ್ಡೇ ಕೊಟ್ಟಿಲ್ಲ ಅಂತ 9 ಕೋಟಿ 15 ಕೋಟಿ ರೂಪಾಯಿ 4 ವರ್ಷ ಕೊಟ್ಟರು. ಇವತ್ತು ನಾವು ಅಭಿನಂದನೆ ಮಾಡ್ಬೇಕು ಸಿದ್ದರಾಮಯ್ಯನವ್ರನ್ನ, ಶಿವಕುಮಾರ್ನ. ಯಾಕೆ ಅಂತಂದ್ರೆ ನಮಗೆ 3 ವರ್ಷದ 3 ಬಡ್ಜೆಟ್ 30 ಕೋಟಿ ನಮ್ಗೆ ಅಂದ್ರೆ ನಮ್ಗೆ ಬೇಕಾಗಿದ್ದು ಅಷ್ಟೇ ಇತ್ತು ಅವತ್ತಿನ. 3 ಬಡ್ಜೆಟ್ 30 ಕೋಟಿ ಕೊಟ್ಟಿದ್ದಾರೆ. ಈ ನಾನು ಬಂದ ಮೇಲೆ ನೇರ ಸಾಲ ಅಂತಕ್ಕಂಥದ್ದೊಂದು ಇದನ್ನು ಮಾಡಿರೋದ್ರಿಂದ ನೇರ ಸಾಲ 2 ಲಕ್ಷ ರೂಪಾಯಿ ಕೊಡ್ತೀವಿ. ಅತಿ ಬಹಳ ಬಡವರು ನಮ್ಮ ಸಮಾಜದಲ್ಲಿದ್ದಾರೆ, ಅವ್ರಿಗೇನೋ ಒಂದು ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಸೊ ಆ ದೃಷ್ಟಿಯಿಂದ ನಾವು 2 ಲಕ್ಷ ರೂಪಾಯಿ ಅಂದ್ರೆ ಸಬ್ಸಿಡಿ 20% ಸಬ್ಸಿಡಿ ಇರುತ್ತೆ, ಮತ್ತೆ ಬೋರ್ಡಿಂದ ಕೊಡ್ತಕ್ಕಂಥ ಒಂದು ಅವಕಾಶ ಅಂದ್ರೆ 4% ಇಂಟ್ರೆಸ್ಟ್ ನಲ್ಲಿ. ಸೊ ಅದರಿಂದ ಬಹಳ ಅನುಕೂಲ ಆಗುತ್ತೆ. ಇನ್ನು ನಾವು ಈಗ ಸದ್ಯಕ್ಕೆ 400 ಜನಕ್ಕೆ ಕೊಡ್ತಿದ್ವಿ, ಇನ್ನೂ 900 ಜನಕ್ಕೆ ಬೇಕು. ನಾನು ಕೂಡ ಮೊನ್ನೆ ಮುಖ್ಯಮಂತ್ರಿಗಳನ್ನ ಹೋಗಿ ನಾನೇ ಕೇಳಿದೆ, ಸರ್ ನಮಗೆ ಸ್ವಲ್ಪ ಹೆಚ್ಚಿನ ಹಣ ಸಹಾಯ ಬೇಕು ಅಂತಂದ್ರೆ. ಅವ್ರು ಏನು ಬರೆದಿದ್ದಿಲ್ಲ, ಆದ್ರೆ ಏನ್ ಸರ್ ಅಂತ. ಯಾಕಂದ್ರೆ ನನಗೆ ಬಹಳ ಮುಖ್ಯಮಂತ್ರಿಗಳ ಹತ್ರ ಬಹಳ ಅತಿ ಒಂದು ಪ್ರೀತಿ ವಿಶ್ವಾಸದ ನನ್ನ ಅವರ ವಿಶ್ವಾಸ ಇದೆ. ಪಾಪ ಅವ್ರು ಎಲ್ಲಿ ಕೊಡ್ತೀನಪ್ಪ ನೀನು ಅಂತಂದು ಏನು ಬರದಿಲ್ಲ, ಬಟ್ ಕೊಡ್ತಾರೆ. ಈ ವೇಳೆ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು, ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣ ಸಮುದಾಯದ ಶೈಕ್ಷಣಿಕ ಅಧ್ಯಯನ ಕೇಂದ್ರಕ್ಕಾಗಿ 20 ಗುಂಟೆ ಜಾಗವನ್ನ ಮಂಜೂರು ಮಾಡಲಾಗಿದೆ. ಇಡೀ ರಾಜ್ಯದಲ್ಲಿ ಒಂದೇ ಸ್ಥಳದಲ್ಲಿ ಎಲ್ಲ ಸಮುದಾಯಗಳಿಗೆ ಜಾಗ ನೀಡುವುದು ಚಿಂತಾಮಣಿಯಲ್ಲಿ ಮಾತ್ರ ಎಂದು ತಿಳಿಸಿದರು. ಬ್ರಾಹ್ಮಣ ಸಮುದಾಯದ ಆರ್ಥಿಕ ಸಬಲೀಕರಣಕ್ಕಾಗಿ ನೇರ ಸಾಲ ಯೋಜನೆ ಮೂಲಕ ನೆರವು ನೀಡಲಾಗುತ್ತಿದೆ. ಹೆಚ್ಚಿನ ಅನುದಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ತರಲಾಗುವುದು ಎಂದರು. ಅದೇ ರೀತಿ 20 ಗುಂಟೆ ಜಾಗವನ್ನ ನಮ್ಮ ಚಿಂತಾಮಣಿ ತಾಲೂಕಿನ
ಬ್ರಾಹ್ಮಣ ಸಮುದಾಯದವರಿಗೆ ಮೀಸಲಾಗಬೇಕು ಅಂತೇಳಿ ಈಗಾಗಲೇ ಒಂದು ಆದೇಶ ಇವತ್ತು ಜಿಲ್ಲಾಧಿಕಾರಿಗಳು ಬಹುಶಃ ಸೋಮವಾರ ಅದಕ್ಕೆ ಆದೇಶ ಹೊರಡಿಸ್ತಾರೆ. ಕಾರಣ ತಡ ಆಗಿದ್ದೇನಿಲ್ಲ, ಇಷ್ಟೊತ್ತಿಗೆ ಆಗಿರ್ತಾ ಇತ್ತು, ಬೇರೆಯವ್ರದ್ದೆಲ್ಲ ಕಳೆದ ವಾರ ಆಗಿತ್ತು. ಆದ್ರೆ ಇದು ನಮಗೆ ಇಲಾಖೆ ಒಂದು ಪ್ರತ್ಯೇಕವಾಗಿ ಇರಲಿಲ್ಲ. ನಂತರ ಅದನ್ನ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಹೆಸರಲ್ಲಿ ಕೊಡ್ಸೋಣ ಅಂತ ಹೇಳಿ ಅದಕ್ಕೆ ತೀರ್ಮಾನ ಆಗಿದೆ. ಅದಕ್ಕೆ ಬಹುಶಃ ಸೋಮವಾರ ಆದೇಶ ಮಾಡ್ತಾರೆ. ಅದು ಬೇರೆ ಒಂದು ಪ್ರಕ್ರಿಯೆ ಸ್ವಲ್ಪ ಇದೆ. ನಾನು ಜಯಸಿಂಹ ಅವ್ರ ಹತ್ರ ಮಾತಾಡಿದ್ದೀವಿ. ಅದನ್ನ ಕೂಡ ತಮಗೆ 20 ಗುಂಟೆ ಇವತ್ತು ಕೊಡುವಂತದ್ದಾಗಿದೆ. ನನಗೆ ಆಶ್ಚರ್ಯ ಆಯ್ತು, DC ಅವರು ಹೇಳ್ಬೇಕು, ಆರ್ಯ ವೈಶ್ಯ ಸಮಾಜ ಹಿಂದುಳಿದ ವರ್ಗದಲ್ಲಿ ಬರ್ತಾ ಇದೆ, ಬ್ರಾಹ್ಮಣ ಸಮಾಜದ ಬರ್ತಾ ಇಲ್ಲ, ಎಲ್ಲಿ ಬರ್ತಾ ಇಲ್ಲ. ಅದೇ ನನ್ಗೆ ಆಶ್ಚರ್ಯ, ಹಿಂಗಾಯ್ತು ಅಂತ ಸರ್ಪ್ರೈಸಿಂಗ್. ಈಗ ಆರ್ಯ ವೈಶ್ಯ ಮಂಡಳಿ ಅವರಿಗೆ, ಆ ಸಮಾಜದವ್ರಿಗೆ, ಅವರಿಗೆ 30 ಗುಂಟೆಯನ್ನ ಕೊಡಿಸ್ತಿದ್ದೀವಿ. ಈ ರೀತಿ ಹೆಚ್ಚು ಅಂದ್ರೆ 1 ಎಕರೆಕ್ಕಿಂತ ಹೆಚ್ಚು ಯಾರಿಗೂ ಕೊಟ್ಟಿಲ್ಲ. ಯಾಕಂದ್ರೆ ಇನ್ನ ಬೇಡಿಕೆ ಹೋಗ್ತಾ ಇರ್ತದೆ. ಬಹುಶಃ ನನಗೆ ತಿಳಿದಂಗೆ ರಾಜ್ಯದಲ್ಲಿ ಬಹುಶಃ ಯಾರು ನನಗೆ ತಿಳಿದಂಗೆ ಏನಾದ್ರು ಇರ್ಬೋದೇನೋ ಗೊತ್ತಿಲ್ಲ, ಜಿಲ್ಲಾಧಿಕಾರಿಗಳು ಬಹುಶಃ ಮಾಹಿತಿ ತಗೋಬಹುದು. ಒಂದೇ ಜಾಗದಲ್ಲಿ ಎಲ್ಲಾ ಸಮುದಾಯಗಳಿಗೂ ಒಂದು ಶೈಕ್ಷಣಿಕ ಅಧ್ಯಯನ ಕೇಂದ್ರ ಮಾಡುವಂತದಕ್ಕೆ ಯಾರಾದ್ರೂ ಜಾಗ ಕೊಟ್ಟಿದ್ರೆ ಬಹುಶಃ ಎಲ್ಲೂ ನಾನು ಯಾವುದೇ ರೀತಿಯಲ್ಲಿ ಅವ್ರು ನಮ್ಗೆ ಪರ ಇಲ್ಲ, ಇವ್ರು ನಮ್ ಪರ ಇದ್ದಾರೆ ಮತ್ತೊಂದು ಅಂತಕ್ಕಂತ ಭಾವನೆ ಇಟ್ಕೊಳ್ಳಿಲ್ಲ ನಾವು ಇವತ್ತು. ಯಾಕಂದ್ರೆ ಕಾರ್ಯಕ್ರಮದಲ್ಲಿ ನೇರ ಸಾಲ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಲಾಯಿತು. ಸಮುದಾಯದ ಮುಖಂಡರು ಸೇರಿದಂತೆ ಗಣ್ಯರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ DC ಪ್ರಭು, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್, ತಾಲೂಕು ಬ್ರಾಹ್ಮಣ ಮಹಾಸಭಾಧ್ಯಕ್ಷ ಎನ್ ಕೃಷ್ಣ, ಮಂಡಳಿಯ ನಿರ್ದೇಶಕರುಗಳಾದ CN ನಾಗೇಶ್, ಜಗದೀಶ್ ರಾವ್, PM ಮಾಲತೇಶ್, ವ್ಯವಸ್ಥಾಪಕ ನಿರ್ದೇಶಕಿ ದೀಪಶ್ರೀ, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ S ಆನಂದ್, ತಹಸೀಲ್ದಾರ್ ಸುದರ್ಶನ ಯಾದವ್, ಬ್ರಾಹ್ಮಣ ಮಹಾಸಭಾದ ಮುಖಂಡರು ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಒಬ್ಬ ಖಾಸಗಿ ಗನ್ಮ್ಯಾನ್ ಗನ್ ಫೈರ್ ಮಾಡಿ ಸಾಮಾನ್ಯ ಜನರ ಪ್ರಾಣವನ್ನ ತೆಗೆಯುವ ಹಂತಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗೂಂಡಾಗಿರಿ ನಡೆಸಿ ಜನರನ್ನ ಬೆದರಿಸುತ್ತಿದ್ದಾರೆ. ಇಂತಹ ದುರಾಡಳಿತ ಸರ್ಕಾರದ ವಿರುದ್ಧ ಬಳ್ಳಾರಿಯ ಜನತೆ ಪಾದಯಾತ್ರೆ ಮೂಲಕ ಹೋರಾಟ ನಡೆಸಬೇಕಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮಾನ್ಯ ಈ ಲೋಕಸಭಾ ಕ್ಷೇತ್ರದ ನಮ್ಮ ಜನಮೆಚ್ಚಿದ ಜನಪ್ರಿಯ ಸಂಸದ ಸುಧಾಕರ್ ಚಪ್ಪಾಳೆ. ಈಗ ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬಾರದು. ಅವರವರ ದ್ವಿಚಕ್ರ ವಾಹನಗಳಂತೆ ಎಲ್ಲ ಬಾಗೇಪಲ್ಲಿ ಪಟ್ಟಣದಲ್ಲಿ ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರ ಹಿತವನ್ನ ಕಾಯುವುದರ ಬದಲಿಗೆ ಸಿಎಂ ಸ್ಥಾನದ ಕುರ್ಚಿಗಾಗಿ ಕಾದಾಡ್ಕೊಳ್ತಾ ಇದ್ದಾರೆ. ಹಣ ಕೊಡ್ಲಿಲ್ಲ ಅಂದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಹುದ್ದೆ ನೀಡ್ತಿಲ್ಲ. ಎಲ್ಲ ಇಲಾಖೆಗಳಲ್ಲಿ ತೀವ್ರ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬಳ್ಳಾರಿಯಲ್ಲಿ ನಡೆದಿರುವ ಘಟನೆಯನ್ನ ನೆನಪಿಸಿಕೊಂಡ್ರೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನ ಹೇಳಬೇಕಾಗಿಲ್ಲ. ಒಬ್ಬ ಖಾಸಗಿ ಗನ್ ಮ್ಯಾನ್ ಗನ್ ಫೈರ್ ಮಾಡಿ ಸಾಮಾನ್ಯ ಜನರ ಪ್ರಾಣವನ್ನ ತೆಗೆಯೋ ಹಂತಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗೂಂಡಾಗಿರಿ ನಡೆಸಿ ಜನರನ್ನ ಬೆದರಿಸ್ತಾ ಇದ್ದಾರೆ. ಇಂತಹ ದುರಾಡಳಿತ ಸರ್ಕಾರದ ವಿರುದ್ಧ ಬಳ್ಳಾರಿಯ ಜನತೆ ಪಾದಯಾತ್ರೆ ಮೂಲಕ ಹೋರಾಟ ನಡೆಸಬೇಕಾಗಿದೆ ಎಂದರು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮಾನ್ಯ ಈ ಲೋಕಸಭಾ ಕ್ಷೇತ್ರದ ನಮ್ಮ ಜನಮೆಚ್ಚಿದ ಜನಪ್ರಿಯ ಸಂಸದ ಸುಧಾಕರ್ ಚಪ್ಪಾಳೆ ಮುಖಾಂತರ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಉದ್ಘಾಟನೆ ಕೂಡ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಿರುತ್ತಾರೆ. ಬಂಧುಗಳೇ, ಈಗ ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬಾರದು. ಅವರವರ ದ್ವಿಚಕ್ರ ವಾಹನಗಳಂತೆ ಎಲ್ಲ ಮಾಲೀಕ ಪಾಪ ಹಿಂದೆ ಅವಾಗೆಲ್ಲ ಪಾದಯಾತ್ರೆ ಎಲ್ಲ ನಾನು ಇದ್ದೆ ಅವಾಗ ಕಾಂಗ್ರೆಸ್ಸಲ್ಲಿ ಅಂತ ಇಟ್ಕೊಳ್ಳಿ, ಪಾದಯಾತ್ರೆ ಎಲ್ಲ ಮಾಡಿದ್ವು ಬಳ್ಳಾರಿಗೆ. ಈಗ ನಮ್ಮವರು ಇರೋ ಲೆಕ್ಕದಲ್ಲಿ ಬಳ್ಳಾರಿಯಿಂದ ಬೆಂಗಳೂರು ಪಾದಯಾತ್ರೆ ಮಾಡಬೇಕು, ನಮ್ಮನ್ನು ರಕ್ಷಣೆ ಮಾಡ್ರಪ್ಪ ಅಂತ ಆ ಪರಿಸ್ಥಿತಿಗೆ ಬಂದಿದೆ. ಬಡವರಿಗೆ ಆಶ್ರಯ ಆದಂಥ ಜನೌಷಧಿ ಕೇಂದ್ರವನ್ನು, ಹಾಗಾಗಿ ಇದು ನನ್ನ ಪ್ರಕಾರ ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನು ಏನಾದರೂ ಮಾಡಿ ಅವರನ್ನು ಮುಂದಿಕ್ಕಬೇಕು ಅನ್ನೋದೇ ಅವರ ಉದ್ದೇಶ ಇತ್ತು ಅಂತ ನನಗನ್ನಿಸ್ತದೆ. ಯಾಕೆಂದರೆ ಅವರು ಇವತ್ತು ಬಳ್ಳಾರಿ ಜಿಲ್ಲೆಗೆ ಬಂದಿದ್ದಾರೆ, ನಮ್ಮ ಪಾರ್ಟಿ ಅವರೆಲ್ಲ ಕೂಡ ಒಂದಾಗಿದ್ದಾರೆ. ಈ 2-3 ಜಿಲ್ಲೆಗಳಲ್ಲಿ ಅವರು ಪ್ರಭಾವವನ್ನು ಬೆಳೆಸಿದರೆ
ಕಾಂಗ್ರೆಸ್ಸಲ್ಲಿ ಖಾಲಿ ಆಗ್ತದೆ ಅನ್ನೋ ಒಂದು ದುರುದ್ದೇಶದಿಂದ ಇದು ಮಾಡಿರುವಂಥ ಕೃತ್ಯ ಹೀನ ಕೃತ್ಯ ಇದೆ. ಅದಕ್ಕೋಸ್ಕರ ನಾನು ಹೇಳೋಂಥದ್ದು, ತಕ್ಷಣ ನಿಮಗೆ ಜನರ ಮುಂದೆ ನಿಜವಾಗಲೂ ಕೂಡ ರಾಜ್ಯದ ನ್ಯಾಯಸಮ್ಮತವಾದಂಥ ಒಂದು ಆಡಳಿತ ಮಾಡ್ತೀರಿ ಅನ್ನೋಂಗಿದ್ರೆ ನೀವು ನಿಮ್ಮ MLA ಮೇಲೆ ಸಸ್ಪೆಂಡ್ ಮಾಡಬೇಕು, MLA ಮೇಲೆ ಕ್ರಮ ಆಗಬೇಕು. ಇನ್ನು ಹರ್ನಾಥ್ ರೆಡ್ಡಿ ಅವರು ತನ್ನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಿಂದಾಗಿ ದ್ವಿಚಕ್ರ ವಾಹನಗಳ ಅಪಘಾತ ಸಮಯದಲ್ಲಿ ಸವಾರನ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಅಗತ್ಯವಾಗಿರುವ ಹೆಲ್ಮೆಟ್ ಅನ್ನ ಟ್ರಸ್ಟ್ ವತಿಯಿಂದ ವಿತರಿಸಿ ಯುವಕರ ಪ್ರಾಣಕ್ಕೆ ರಕ್ಷಣೆ ನೀಡುವ ಕೆಲಸ ನಿಜಕ್ಕೂ ಅಭಿನಂದನೀಯವಾಗಿದೆ ಎಂದರು. ಇನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರ್ನಾಥ್ ರೆಡ್ಡಿ ಮಾತನಾಡಿ, ರಾಜ್ಯ ಪೊಲೀಸ್ ಇಲಾಖೆಯ ಸಲಹೆಯಂತೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಗೆಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕಿನ ಎಲ್ಲ ಮನೆಗಳಿಗೆ ಉಚಿತ ಹೆಲ್ಮೆಟ್ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಸಮಾಜ ಸೇವೆಯನ್ನ ಮುಂದುವರಿಸುತ್ತೇನೆ ಎಂದರು. ಮತ್ತೆ ಗುಡಿಬಂಡೆ ಮುಖಂಡರು ಹೋಗಿ ನಮಗೆ ಈ ತರ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಒಂದು ಪೊಲೀಸ್ ಅವರ ಸೌಕರ್ಯ ಬೇಕಂತಂದ್ರೆ ಅದಕ್ಕೆ ಅಡ್ಡಗಾಲ ಮಾಡಿರೋನು ನೀನು ಅಭಿವೃದ್ಧಿಗೆ ಏನು ಅಭಿವೃದ್ಧಿ ಮಾಡಕ್ಕೆ ಯಾವ ತರ ಅಡ್ಡಗಾಲ ಆಗ್ತೀಯ ಅಂತ ನಮ್ಮೆಲ್ಲರ ಮುಖಂಡರಿಗೂ ಗೊತ್ತಿರುವಂತ ವಿಷಯನೇ. ಯಾಕಂದ್ರೆ ಬಾಗೇಪಲ್ಲಿ ಅಂದ್ರೆ ಅಭಿವೃದ್ಧಿ ಇಲ್ಲ, ಕ್ಷೀಣಗೊಂಡಿದೆ. ಅದೇ ಪ್ರಕಾರ 10 ವರ್ಷ ನಮ್ಮ ನಾಯಕರಾದಂತಹ ಸುಧಾಕರಣ್ಣನವರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಮತ್ತೆ 3 ವರ್ಷ ಮಂತ್ರಿಗಳಿದ್ದು ಅವರ ಅಭಿವೃದ್ಧಿ ಏನಿದೆ ಅಂತ ನೋಡಿ. ಯಾಕಂದ್ರೆ ಅವರು 2 ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಇಂತ ಅವ್ರನ್ನ ಎದುರಾಕೊಂಡಿರುವಂತಹಲ್ಲ. ಈಗ ಮುಖ್ಯಮಂತ್ರಿ ಆಗಬೇಕಂತ ಹೊರಟಿದ್ದಾರಲ್ಲ DK ಶಿವಕುಮಾರ್ ಅಂತ ಅವ್ರನ್ನ ಎದುರಾಕೊಂಡು ನಮ್ಮ ಬೇರೆ ಸಂದರ್ಭದಲ್ಲಿ ನಮ್ಮ ಬಾಗೇಪಲ್ಲಿಗೆ ಅನುಕೂಲ ಆದಂತ ಹೈವೇ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜನ್ನು ನಿರ್ಮಿಸಿದ್ದಾರೆ ಅಂತಂದ್ರೆ ನಮ್ಮ ನಾಯಕರೇ ಅವರದೇ ಅನುದಾನ ಅವರ ಕಂಡ ಕನಸನ್ನು ನೆನಸು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪರೆಡ್ಡಿ, ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ರಾಮಲಿಂಗಪ್ಪ, PLD ಬ್ಯಾಂಕ್ ಅಧ್ಯಕ್ಷ ಅಶ್ವಥ್ ರೆಡ್ಡಿ, ಮುಖಂಡರಾದ ಪಾವಜೇನಹಳ್ಳಿ ನಾಗರಾಜ ರೆಡ್ಡಿ, ವಾಲ್ಮೀಕಿ ಅಶ್ವತ್ಥಪ್ಪ, ತಟ್ಟಳ್ಳಿ ಮದ್ದಿರೆಡ್ಡಿ, H ಮಂಜುನಾಥ್ ರೆಡ್ಡಿ, ಆನಾಮೂರ್ತಿ, DNR ಮಂಜುನಾಥ್ ರೆಡ್ಡಿ, ಗುತ್ತಿಗೆದಾರ ಭೈರಪ್ಪ, ಪಯ್ಯೂರ್ ವೇಣು, ರಾಮಾಂಜಿ, CM ಚೌಡರೆಡ್ಡಿ, ವಿ ವೆಂಕಟ ಶಿವಾರೆಡ್ಡಿ ಮತ್ತಿತರರು ಭಾಗವಹಿಸಿದ್ರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರು, TAPCMS ಸದಸ್ಯರು ಹಾಗೂ ದೇವಸ್ಥಾನ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸಂತೋಷ್ DP ರವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಬಿಜೆಪಿ ಯುವ ಮುಖಂಡರು ಹಾಗೂ ಎಲ್ಲ ಬಿಜೆಪಿ ಸದಸ್ಯರು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟ ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ A ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ.
ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ, ಕಂದವಾರ, ವಾರ್ಡ್ ನಂಬರ್ 14, ಚಿಕ್ಕಬಳ್ಳಾಪುರ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ ಉತ್ಸವ ದಿನಾಂಕ 14 ಜನವರಿ 2026 ಬುಧವಾರ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ಪೂಜೆ. ಬೆಳಗ್ಗೆ 10:30 ಗಂಟೆಗೆ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಕೇರಳದ ಸುಪ್ರಸಿದ್ಧ ಚಂಡೆವಾದ್ಯ, ನಾದಸ್ವರ, ಕೀಲು ಕುದುರೆ, ಕಲಾ ನೃತ್ಯ ಬೊಂಬೆಗಳು ಮತ್ತು ಕಲಾ ತಂಡಗಳೊಂದಿಗೆ ಕಂದವಾರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುವವರು ಎಲ್ ಶಿವಕುಮಾರ್, ಯುವ ಮುಖಂಡರು, ಕಂದವಾರ 14ನೇ ವಾರ್ಡ್, ಚಿಕ್ಕಬಳ್ಳಾಪುರ. ಏಕೆ ಇನ್ನು ದೇವಾ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ MJ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಮಾತಿನಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚನಹಳ್ಳಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡಕ್ಕೂ ಉಂಟಾಗಿದೆ. ಕಟ್ಟಡ ಕಟ್ಟಿ 1.5 ವರ್ಷ ಆದರೂ ಸಂಸದ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ನಡುವಿನ ಕ್ರೆಡಿಟ್ ವಾನ್ ಹಗ್ಗ ಜಗ್ಗಾಟದಲ್ಲಿ ಉದ್ಘಾಟನೆ ಭಾಗ್ಯ ಕಾಣದೆ ಪೊಂಡ ಪೋಖ್ರಿಗಳ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಈ ಕುರಿತು ಒಂದು ಸ್ಟೋರಿ ನೋಡಿಕೊಂಡು ಬನ್ನಿ.
ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೊಸ ತಾಲೂಕು ಮಂಚೇನಹಳ್ಳಿಯ ಗಿಡ್ಗಾನಹಳ್ಳಿ ಸಮೀಪ ಸುಮಾರು 40 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಸರ್ಕಾರಿ ಆಸ್ಪತ್ರೆ ಕಟ್ಟಡವನ್ನ ನಿರ್ಮಿಸಲಾಗಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡಕ್ಕಾಗಿ ಈ ಕಟ್ಟಡ ನಿರ್ಮಾಣವಾಗಿದ್ದು, ಈ ಕಟ್ಟಡ ನಿರ್ಮಾಣವಾಗಿ 1.5 ವರ್ಷ ಆದರೂ ಈ ಕಟ್ಟಡಕ್ಕೆ ಇನ್ನೂ ಉದ್ಘಾಟನಾ ಭಾಗ್ಯವೇ ಸಿಕ್ಕಿಲ್ಲ. ಹೀಗಾಗಿ ಪುಂಡ ಪೋಖರಿಗಳ ಅಡ್ಡೆಯಾಗಿ ಈ ಜಾಗ ಮಾರ್ಪಟ್ಟಿದ್ದು, ಈ ಕಟ್ಟಡದ ಆವರಣದಲ್ಲಿ ಕಂಡು ಬರ್ತಾ ಇರುವಂತಹ ಬಿಯರ್ ಬಾಟಲಿಗಳು, ಮದ್ಯದ ಪ್ಯಾಕೆಟ್ಗಳು, ಸೇದಿ ಬಿಸಾಡಿದ ಸಿಗರೆಟ್ ಚೂರುಗಳು ಹಾಗೂ ಕಾಂಡೋಮ್ಗಳು ಇಲ್ಲಿ ಏನೆಲ್ಲ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆಯೋ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ನಮಸ್ಕಾರ, ಜಬೀವುಲ್ಲಾ ಅಂತ, ಪಂಚಾಯತಿ ಎಕ್ಸ್ ಪಂಚಾಯತಿ ಮೆಂಬರ್ ಮಂಚೇನಹಳ್ಳಿ. ಏನು ಈ ಆಸ್ಪತ್ರೆ ಈಗ ನಾವು ಒಂದು ವೀಕ್ಷಣೆ ಮಾಡೋದಕ್ಕೆ ಬಂದು ಈಗ ಇದು ನಿರ್ಮಾಣ ಆಗಿ ಹೆಚ್ಚು ಕಡಿಮೆ 4 ವರ್ಷ ಆಗ್ತಾ ಬಂದಿದೆ. ಆದ್ರೆ ಇದು ಉದ್ಘಾಟನೆ ಭಾಗ್ಯ ಅಂತೂ ಇನ್ನ ಇವಾಗಲೂ ಸಿಕ್ಕಿಲ್ಲ. ಇಲ್ಲಿ ನಾವು ಒಳಗಡೆ ಕಾಣಬಹುದು, ನೀವು ಬೇಕಾದ್ರೆ ಇಲ್ಲೆಲ್ಲ ಆಚೆ ಬಂದು ಜಸ್ಟ್ ನಾವು ನೋಡಿದ್ವಿ, ಎಲ್ಲ ಅನೈತಿಕ ಚಟುವಟಿಕೆ, ಸ್ವಲ್ಪ ಡ್ರಿಂಕ್ಸ್ ಬಾಟ್ಲಿ ಆಗ್ಬಿಡ್ಬೋದು, ಡ್ರಿಂಕ್ಸ್ ಪ್ಯಾಕೆಟ್ ಆಗ್ಬೋದು, ಎಲ್ಲ ಬಿದ್ದಿದೆ. ಆದಷ್ಟು ಮಾನ್ಯ ಸಚಿವರು ಮತ್ತೆ ಶಾಸಕರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ, ಆದಷ್ಟು ಬೇಗ, ಇದು ಮಂಚೇನಹಳ್ಳಿ ತಾಲೂಕು ಕೇಂದ್ರ ಆಗಿದೆ, ಇಲ್ಲಿ ಸರಿಸುಮಾರು 60ರಿಂದ 65 ಹಳ್ಳಿಗಳು ಇದಕ್ಕೆ ರಿಲೇಟೆಡ್ ಆಗಿದೆ. ಸೊ ಅದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಇದೊಂದಾದ್ರೆ. ಇದು ಬೂತ್ ಬಂಗ್ಲೆ ಆಗೋಕ್ಕಿಂತ ಮುಂಚೆನೆ ಉದ್ಘಾಟನೆ ಆದ್ರೆ ತುಂಬಾ ಒಂದು ಅನುಕೂಲ ಆಗುತ್ತೆ ಅಂತ ಎಲ್ಲ ಮಂಚೇನಹಳ್ಳಿ ಗ್ರಾಮಸ್ಥರ ಪರವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಇಲ್ಲ, ವೀಕ್ಷಣೆ ಬಂದಿದ್ದಾರೆ, ಮನವಿ ಪತ್ರ ಅನ್ನೋದಕ್ಕಿಂತ ವೀಕ್ಷಣೆ ಮನವಿ ಪತ್ರ ಹೋಗಿದೆ, MP ಅವರು ಬಂದಿದ್ದಾರೆ, MLA ಅವರು ವೀಕ್ಷಣೆ ಮಾಡಿದ್ದಾರೆ. ಆದ್ರೂ ಇದಕ್ಕೆ ಒಂದು 60 ಸೀಟು ಹಾಸ್ಪಿಟಲ್, ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಮತ್ತು ಜನರಲ್ ಹಾಸ್ಪಿಟಲ್, ಇದು ಹಾಸ್ಪಿಟಲ್ ಒಂದು ನಿರ್ಮಾಣ ಆಗಿದೆ. ಒಳಗಡೆ ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಬೆಡ್ಸ್ ಆಗ್ಬೋದು, ಏನೂ ಬಂದಿಲ್ಲ. ಒಳಗಡೆ ನಿಮ್ಗೆ ಸಂಬಂಧಪಟ್ಟಿದ್ದು, ನಿಮ್ಗೆ ಟ್ರೀಟ್ಮೆಂಟ್ಗೆ, ಚಿಕಿತ್ಸೆಗೆ ಸಂಬಂಧಿಸಿದ್ದು ಏನು ಎಕ್ವಿಪ್ಮೆಂಟ್ಸ್ ಬಂದಿಲ್ಲ ಇವಾಗವರೆಗೂ. ದಯವಿಟ್ಟು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಆದಷ್ಟು ಬೇಗ ಇದನ್ನು ಪರಿಗಣಿಸಿ ಇದಕ್ಕೆ ಸುಸಜ್ಜಿತವಾದ ಒಂದು ಹೈಫೈ ಹಾಸ್ಪಿಟಲ್ ಮಾಡಬೇಕು ಅಂತ ನಾನೊಂದು ಮನವಿ ಮಾಡಕ್ ಬಯಸ್ತೀನಿ. ಇನ್ನು ನೂತನವಾಗಿ ನಿರ್ಮಾಣವಾಗಿರುವ 60 ಬೆಡ್ಗಳ ಈ ಆಸ್ಪತ್ರೆಗೆ ಟೈಮ್ ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ಉದ್ಘಾಟನೆಯಾಗಿ ಜನರಿಗೆ ಸೇವೆ ಒದಗಿಸುವ ಸ್ಥಳವಾಗಿ ಬದಲಾಗಬೇಕಿತ್ತು. ಆದರೆ ಬಿಜೆಪಿಯ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಸ್ಥಳೀಯ ಶಾಸಕ ಕಾಂಗ್ರೆಸ್ನ ಪ್ರದೀಪ್ ಈಶ್ವರ್ ಇಬ್ಬರಿಗೂ ಈ ಕಟ್ಟಡದ ಸಾಧನೆ ತಮ್ಮ ಹೆಸರಿಗೆ ಬರೆಸಿಕೊಳ್ಳೋ ಇರಾದೆಯಿಂದಾಗಿ ಇದಕ್ಕಿನ್ನೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಅನ್ನೋದು ಸ್ಥಳೀಯರ ಮಾತಾಗಿದೆ. ತೊಂದರೆಗಳಿದ್ರೆ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ. ತಾಯಿ ಮಕ್ಕಳ ಹಾಸ್ಪಿಟ್ಲು 22ನೇ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದು, ಇಲ್ಲಿವರೆಗೂ ಏನು ಅಂತ ಯಾರೊಬ್ರು ವಿಚಾರಿಸ್ಕೊಳ್ಳೋದಿಲ್ಲ. ಈ ಬಡವ ಬಗ್ಗರಿಗೆ 66 ಹಳ್ಳಿ ಇದೆ, 66 ಹಳ್ಳಿ ಜನಗಳಿಗೂ ತೊಂದರೆ ಆಗ್ತಾ ಇದೆ. ಬಸ್ಸು ಟೈಮಿಗೆ ಬಸ್ ಇಲ್ಲ, ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಬಸ್ ಇದ್ದರೆ ತಾನೇ ಹೋಗೋದು, ಆಂಬುಲೆನ್ಸ್ಗಳು ಇದಾವೆ, ಇದ್ರೂ ಟೈಮ್ ಇಲ್ಲ. ಅದಕ್ಕಾಗಿ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಬಡವರ ಜನಗಳಿಗೆ. ಆದಷ್ಟು ನೀವು ಈ ತಾಯಿ ಮಕ್ಕಳು ಹಾಸ್ಪಿಟಲ್ ಅನ್ನು ಬೇಗ ಉದ್ಘಾಟನೆ ಮಾಡಿ ನಮ್ಮ ಮಂಚೇನಹಳ್ಳಿ ತಾಲೂಕು ಗ್ರಾಮಸ್ಥರಿಗೆ, ನಮ್ಮ ಎಲ್ಲ ಜನತೆಗೆ ಒಳ್ಳೇದಾಗಬೇಕಂತ ನಮ್ಮ ಆಶಯ ಅಷ್ಟೇ. ಬೇರೆ ಒಂದು ನಮಗೆ ಉದ್ದೇಶಗಳೇನಿಲ್ಲ, ಪಾಲಿಟಿಕ್ಸ್ ಇಲ್ಲ. ಎಲ್ಲ ಜನರಿಗೂ ಅನುಕೂಲ ಆಗಬೇಕನ್ನೋದು ನಮ್ಮ ಒಂದು ಉದ್ದೇಶ ಅಷ್ಟೇ. ಜೈ ಹಿಂದ್, ಜೈ. ಇನ್ನು ಕೂಡಲೇ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹ ವ್ಯಕ್ತಪಡಿಸಿದ್ದು, ಸುಮಾರು 40 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಆಸ್ಪತ್ರೆಯ ಕಟ್ಟಡ ಶೀಘ್ರದಲ್ಲೇ ಉದ್ಘಾಟನೆಯಾಗಿ ಜನರ ಬಳಕೆಗೆ ಆಸ್ಪತ್ರೆ ಸಿಗುವಂತಾಗಲಿ ಎಂಬುದು ಮಂಚೇನಹಳ್ಳಿ ಜನರ ಒತ್ತಾಯವಾಗಿದೆ. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಶ್ವಿನಿ ಬಡಾವಣೆಯಲ್ಲಿ ಅಕ್ಕಪಕ್ಕದ 2 ಮನೆಗಳಿಗೆ ನುಗ್ಗಿ ಲಕ್ಷಾಂತರ ರು ಮೌಲ್ಯದ ಒಡವೆಗಳು, ನಗದು ಹಣ ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಸುಮಾರು ತಿಂಗಳುಗಳಿಂದ ವಾಸವಿರುವ ಚೌಡರೆಡ್ಡಿ ಮತ್ತು ಮತ್ತೊಂದು ಮನೆಯವರಾದ ಸುಷ್ಮಾ ಅನಿಲ್ ಕುಮಾರ್ ಅವರು 2 ಮನೆಗಳವರು ಕೆಲಸದ ನಿಮಿತ್ತ ತಮ್ಮ ಊರುಗಳಿಗೆ ತೆರಳಿದ್ದರು. ಇನ್ನು ಚೌಡರೆಡ್ಡಿ ಅವರ ಪತ್ನಿ ಇಂದು ಬೆಳಗ್ಗೆ ಮನೆಗೆ ಬಂದಾಗ ಕಳ್ಳತನ ಆಗಿರೋ ಬಗ್ಗೆ ಪತ್ತೆಯಾಗಿದೆ. ಕಳ್ಳತನವಾಗಿರುವುದು ಖಚಿತವಾಗ್ತಾ ಇದ್ದಂತೆ ಪಕ್ಕದಲ್ಲಿರುವ ಸುಷ್ಮಾ ಅನಿಲ್ ಕುಮಾರ್ ಅವರ ಮನೆ ಬಾಗಿಲು ಗಮನಿಸಿದರೆ ಅಲ್ಲಿಯೂ ಸಹ ಕಳ್ಳತನ ಆಗಿರುವುದು ಖಚಿತವಾಗಿದೆ. ಕಳ್ಳತನವಾಗಿರುವ ಬಗ್ಗೆ ನಗರ ಪೊಲೀಸ್ ಠಾಣೆಯ ಗಮನಕ್ಕೆ ತಂದ ತಕ್ಷಣ ಬೆರಳು ತಜ್ಞರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಈ ಕುರಿತು ಚೌಡರೆಡ್ಡಿ ಅವರು ಮಾತನಾಡಿ, ನಾವುಗಳು ಕೆಲಸದ ನಿಮಿತ್ತ ತಮ್ಮೆಪಲ್ಲಿಗೆ ಹೋಗಿದ್ದು
ಮನೆಯಲ್ಲಿದ್ದ ಸುಮಾರು 49 ಗ್ರಾಂ ಬಂಗಾರದ ಒಡವೆಗಳು, 300 ಗ್ರಾಂ ಬೆಳ್ಳಿ ಒಡವೆಗಳು ಸೇರಿದಂತೆ 50,000 ರೂಪಾಯಿ ಹಣ ಸಹ ಕಳ್ಳತನವಾಗಿದೆ ಎಂದು ಹೇಳಿದರು. ಚೌಡಡ್ಡಿ ಅಂತ ತಮ್ಮೇಪಲ್ಲಿ, ಇಲ್ಲಿ ಅಶ್ವಿನಿ ಲೇಔಟಲ್ಲಿ ಎಕ್ಸಾಕ್ಟ್ ಮೋರ್ ಹಿಂಭಾಗದಲ್ಲಿ ಮನೆ ಇರೋದು. ಅಂದರೆ ಮನೇಲೇನೋ ಫಂಕ್ಷನ್ನು ಸ್ವಲ್ಪ ನಿಂತಿರೋದಕ್ಕೆ ಊರಿಗೆ ಹೋಗಿದ್ರಿ. ನೆನ್ನೆ ನೈಟ್ ಇರಲಿಲ್ಲ. ನೆನ್ನೆ ಬೆಳಗ್ಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೀರಿ ಮಾರ್ಕೆಟ್ಗೆ ಹೋಗೋದು ಕೆಲಸಕ್ಕೆ. ಬಟ್ ನೆನ್ನೆ ನೈಟ್ ನಾವು ಮನೆಗೆ ಬರೋಕ್ಕೆ ಅವಕಾಶ ಸಿಕ್ಕಿಲ್ಲ, ಬರಿಲ್ಲ, ಊರಿಗೆ ಹೋಗಿದ್ರಿ. ಮಾರನೇ ದಿನ ಬೆಳಗ್ಗೆನೂ ಇಲ್ಲಿ ಬರೋಕ್ಕಾಗಿಲ್ಲ, ಹಂಗೆ ಡೈರೆಕ್ಟ್ ಕೆಲ್ಸಕ್ಕೆ ಹೋದ್ರಿ ಮಾರ್ಕೆಟ್ಗೆ. ನಮ್ಮ ಮಿಸ್ಸಸ್ಸು ಇನ್ನು ನಾಳೆ ಫಂಕ್ಷನ್ ಇದೆ ಅಂತೇಳಿ ಏನೋ ತೊಗೊಳೋದಕ್ಕೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಓಪನ್ ಕೂಡ ಮಾಡಿಲ್ಲ. ಬೀಗ ಇಟ್ಟೋಷ್ಟೊತ್ತಿಗೆ ಬಾಗಿಲು ಶೇಕ್ ಆಗಿದೆ. ಸರಿ ಏನಂತೇಳಿ ಸ್ವಲ್ಪ ಪುಷ್ ಮಾಡೋಷ್ಟೊತ್ತಿಗೆ ಅದು ಓಪನ್ ಆಗಿದೆ. ಓಪನ್ ಆಗಿದ ತಕ್ಷಣ ಒಳಗಡೆಗೆ ಹೋದರೆ ಎಲ್ಲ ಇದು ಬೀರು ಎಲ್ಲ ಹೊರ್ಟಾಕಿದ್ದಾರೆ. ಬೀರು ಅಂತಂದರೆ ಹೊರಗಡೆ ಬಾಗಿಲು ಕೀ ಸಿಕ್ಕಿದೆ, ಬಟ್ ಒಳಗಡೆದು ಡ್ರಾಯರ್ಗಳು ಕೀ ಸಿಕ್ಕಿಲ್ಲ. ಆವಾಗ ರ್ಯಾಡ್ಗಳಲ್ಲಿ ಬೆಂಡ್ ಮಾಡಿ ತೆಗೆದುಬಿಟ್ಟು ಕಳ್ತನಾಗಿದೆ. ಸರ್ 49 ಗ್ರಾಮು ಗೋಲ್ಡ್ ಹೋಗಿದೆ. ಕ್ಯಾಶ್ ಬಂದುಬಿಟ್ಟು ಒಂದು 4-5 ಸಾವಿರ ರೂಪಾಯಿ ಕ್ಯಾಶ್ ಇತ್ತು. ಬಟ್ ಎಕ್ಸಾಕ್ಟ್ ನಾವು 5,000 ಅಂತ ಹೇಳಿ 4,000 ಅಂತ ಹೇಳಿ 4,000-5,000 ರೂಪಾಯಿ ಅಮೌಂಟ್ ಇತ್ತು, ಕ್ಯಾಶ್ ಹೋಗಿದೆ. ಮತ್ತು ಉಂಡಿ ಒಂದಿತ್ತು. ಉಂಡಿಯಲ್ಲಿ ಎಷ್ಟಿತ್ತಂತ ಗೊತ್ತಿಲ್ಲ. ಎಷ್ಟಿತ್ತಮ್ಮ? 40,000. 40K ಉಂಡಿಯಲ್ಲಿ ಅಮೌಂಟ್ ಇತ್ತು. ಅದು ವುಡನ್ದು ಉಂಡಿಯಲ್ಲಿ ಇಷ್ಟೋಗಿದೆ. ಅದು ಸರ್ ಅನುಮಾನ ಯಾರ ಮೇಲೇನೂ ಇಲ್ಲ ನಮಗೆ. ಆ ಥರ ಈ ಲೊಕೇಶನಲ್ಲಿ ಆ ಥರ ಯಾರೂ ನಮ್ಗೆ ಗೊತ್ತಿಲ್ಲ. ಮತ್ತು ಒಂದು ಬೆಳ್ಳಿ ಕಾಲು ಚೈನ್ಗಳು 2 ಜೊತೆ ಇದ್ವು. ಕುಂಕುಮ ಭರಣಿಗಳಿದ್ವು. ದ್ವೀಪಗಳು, ಇದು ಬೆಳ್ಳಿ ದ್ವೀಪಗಳು, ಕುಂಕುಮ ಭರಣಿಗಳು, ಅದು ಇಷ್ಟಿದ್ವು. ಪೊಲೀಸರು ದೂರು ನೀಡಿದ್ರ ಸರ್? ಪೊಲೀಸರಿಗೆ ದೂರು ನೀಡಿದಿರಿ. ಅಲ್ಲಿಂದ ಕಳಿಸಿದ್ರು, ಕರ್ಕೊಂಬಂದ್ರಿ, ನೋಡ್ಸಿದ್ದೀರಿ. ಡಾಕ್ಟರ್ ಅವ್ರು ಬಂದಿದ್ರು, ಫಿಂಗರ್ ಪ್ರಿಂಟ್ ಅವ್ರು ಬಂದಿದ್ರು, ಟೆಸ್ಟ್ ಮಾಡ್ಕೊಂಡು ಟೆಸ್ಟ್ ತಗೊಂಡು ಹೋಗಿದ್ದಾರೆ. ನೋಡ್ಬೇಕು ಸರ್ ಏನಾಗುತ್ತೆ. ನೀವು ಬಾಡಿಗೆಗೆ ಬಂದು ಎಷ್ಟು ಜನ ಆಗಿದೆ ಇಲ್ಲಿ? ಸರ್ 1 ವರ್ಷ ಆಗಿದೆ. ಆ ಮನೆಯವರು? ಯಾವ ಮನೆಯವರು? ಅವ್ರು ಬಂದು ಎಲ್ಲ ಒಂದು 3 ಮಂತ್ಸ್ ಏನಾಯಿತು, 2 to 3 ಮಂತ್ಸ್ ಏನಾಗಿದೆ ಅಷ್ಟು ಅವ್ರು ಬಂದು. ಅದಕ್ಕಿಂತ ಮುಂಚೆ ಇದ್ದವರು ಅವರು 1 ವರ್ಷ ಇದ್ರಂತೆ, ಅವ್ರು ಬೇರೆ ಕಡೆ ಹೋಗಿದ್ದಾರೆ. ಇವ್ರು ಬಂದು ಒಂದು 3 ಮಂತ್ಸ್ ಆಯಿತು ಸರ್. ನಾವೊಂದು 1 ವರ್ಷ ಆಯಿತು. ಹೋಗಿದ್ದಿದ್ದು ಯಾವ ಊರಿಗೆ? ತಮ್ಮೇಪಲ್ಲಿ. ಈಗ ನಿಮಗೆ ಒಂದೇ ಸತಿ 2 ಮನೆ ಕಳ್ತನ ಆಗಿದೆಯಲ್ಲ, ಏನಂತ ಸರ್? ಕಾರಣ ಏನಿರ್ಬೋದು ಅಂತಂದರೆ, ಇವಾಗ ನಾವು ಇಲ್ಲ, ಅವರು ವೀಕ್ಲಿ ಹೋಗ್ತಿದ್ರು, ನಾವು ಹೋಗ್ತಿರ್ಲಿಲ್ಲ, ಊರಿಗೆ ಹೋಗ್ತಿರ್ಲಿಲ್ಲ. ಬಟ್ ಏನೋ ಇದು ಮನೆಯಲ್ಲಿ ನಮ್ಮ ಅಕ್ಕ ಅವರು ಡೆಲಿವರಿ ಆಗಿದ್ರು, ಮಗು ನೋಡುವಾಗ ಅಂತ ಹೋಗಿದ್ವಿ, ಅವ್ರನ್ನ ಟೇಕ್ ಕೇರ್ ಮಾಡೋದಕ್ಕೆ ಹೋಗಿದ್ವಿ. ಬಟ್ ಬರೋಕ್ಕೆ ಅವಕಾಶ ಇರಲಿಲ್ಲ ಇಲ್ಲಿರೋದಕ್ಕೆ. ನೆನ್ನೆ ಬೆಳಗ್ಗೆ ಬಂದಿದ್ದೀನಿ ನಾನು, ಏನಿರಲಿಲ್ಲ, ಚೆನ್ನಾಗೇ ಇತ್ತು. ನೆನ್ನೆ ಬೆಳಗ್ಗೆ ಬಂದೋಗಿರೋದು, ನಾನು ಮತ್ತೆ ಮನೆಗೆ ಬರೋಕ್ಕಾಗಿಲ್ಲ. ನೆನ್ನೆ ನೈಟು ಬರೋಕ್ಕಾಗಿಲ್ಲ, ಬೆಳಗ್ಗೆ ಬರೋಕ್ಕಾಗಿಲ್ಲ. ಮಧ್ಯಾಹ್ನ ಇವ್ರು ಬಂದು ನಮ್ಮ ಮಿಸ್ಸಸ್ ಬಂದಿದ್ದಾರೆ. ಇಷ್ಟೊಳಗಡೆ ಇದಾಗಿದೆ. ಅವರು ಫೋನ್ ಮಾಡಿ ಕರೆದ್ರು, ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಓಕೆ ಬಿಡಿ. ಇನ್ನು ಮತ್ತೊಂದು ಮನೆಯವರಾದ ಸುಷ್ಮಾ ಅನಿಲ್ ಕುಮಾರ್ ಅವರು ಮಾತನಾಡಿ, ನಾವುಗಳು ಕೆಲಸದ ನಿಮಿತ್ತ ಗೊಲ್ಲಪಲ್ಲಿ ಗ್ರಾಮಕ್ಕೆ ಹೋಗಿದ್ದು, ಮನೆಯಲ್ಲಿದ್ದ ಸುಮಾರು 8 ಗ್ರಾಂ ಬಂಗಾರದ ಒಡವೆಗಳು, 35 ಗ್ರಾಂ ಬೆಳ್ಳಿ ಒಡವೆಗಳು ಸೇರಿದಂತೆ 35,000 ರೂಪಾಯಿ ನಗದು ಹಣ ಸಹ ಕಳ್ಳತನವಾಗಿದೆ ಎಂದು ಹೇಳಿದರು. ನಮ್ಮದು ಬಾಳಲ್ಲಿ ಇರೋದಿಲ್ಲ ಬಾಡಿಗೆಗೆ. ನಿನ್ನೆ ಊರಿಗೆ ಹೋದ್ವಿ 2 ಗಂಟೆಗೆ. ಬರೋಷ್ಟಿಗೆ ಬೆಳಗ್ಗೆ ಅವಳು ಫೋನ್ ಮಾಡಿದ್ಲು. ಬರೋಷ್ಟಿಗೆ ಎಲ್ಲ ಹೋಗಿದೆ. 2 ಜೊತೆ ಓಳೆ, ಉಂಡಿಯಲ್ಲಿ 25,000 ಇತ್ತು. ಮತ್ತು ಬೆಳ್ಳಿ ಸಾಮಾನೆಲ್ಲ ಹೋಗಿದೆ. 5,000 ಕ್ಯಾಶ್ ಇಟ್ಕೊಂಡಿದ್ದಾರೆ. ಬೆಳ್ಳಿದು ಒಡವೆಗಳೆಲ್ಲ ಇಟ್ಕೊಂಡಿದ್ದಾರೆ. ಒಟ್ಟು ಎಷ್ಟು ಲಾಸ್ ಆಗಿದೆ ನಿಮಗೆ? ಸರ್ ಬೆಳ್ಳಿದು ಅಂತಂದರೆ ಒಂದು 35,000 ಆಗಿರುತ್ತೆ. ಕ್ಯಾಶ್ ಬಂದುಬಿಟ್ಟು 30,000. ಇನ್ನು ಓಳೆ, ಬಂಗಾರದ ಓಳೆ 2 ಜೊತೆ ಎತ್ಕೊಂಡಿದ್ದಾರೆ. ನೀವು ಬಾಡಿಗೆಗೆ ಎಷ್ಟು ವರ್ಷಗಳಿಂದ ಇದ್ದೀರಿ? ಸರ್ ನಾನು ರೀಸೆಂಟಾಗಿ ಈ ವರ್ಷ ಬಂದಿರೋ ಸರ್. ಮೇ ಬಂದರೆ 1 ವರ್ಷ ಆಗುತ್ತೆ. ನಿಮ್ಮ ಒಂದೇ ಅಕ್ಕಪಕ್ಕ ಮನೆಯಲ್ಲಿ ಹೆಂಗಾಗಿರೋದು ಅಂತ ನಿಮ್ಗೆ ಗೊತ್ತಾ? ಯಾವ್ದು ಅನುಮಾನ ಇದೆಯಾ ಅದ್ರ ಮೇಲೆ ನಿಮಗೆ? ಹಂಗೇನು ಇಲ್ಲ ಸರ್, ನಾವು ಇಬ್ಬರೇ ಇರೋದು ಪಕ್ಕದಲ್ಲೇ. ಅವರು ಊರಿಗೆ ಹೋಗಿದ್ರು, ನಾವು ಊರಿಗೆ ಹೋಗಿದ್ವಿ. ಬೆಳಗ್ಗೆ ಗೊತ್ತಾಗುತ್ತೆ. ನಾನು ಊರಲ್ಲಿದ್ದೆ. ಫಸ್ಟ್ ಅವಳು ಬಂದು ಬಾಗಿಲು ತೆಗೆದಿದ್ದಾಳೆ. ನಮ್ಮದು ಆಗಿದೆಯೇನೋ ಅಂತ ಬಾಗಿಲು ತೆಗೆದಿದ್ದಾಳೆ. ಬಾಗಿಲು ತೆಗೆದ ತಕ್ಷಣ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅವಳು ನನಗೆ ಫೋನ್ ಮಾಡಿದ್ರು. ನಾನು ಬಂದೆ ಊರಿಂದ. ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ. ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ.
5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಐಎಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲ್ಯಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲ್ಯಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್, ಇಕೋಟೌನ್ ಇನ್ಕಾರ್ಪೊರೇಷನ್. ಟ್ರ್ಯಾಕ್ಟರ್, ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, BB ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಈಗ 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಇದ್ರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. Another number 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್
MBBS, MD, DVL, Fellowship in Hair Transplantation, Consultant Dermatologist and Hair Transplant Surgeon ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಆ ಭಾಗದ ಜನರು ವರ್ಷಕ್ಕೊಮ್ಮೆ ರಾಗಿ ಬೆಳೆ ಬೆಳೆದು ವರ್ಷ ಪೂರ್ತಿ ಹೊಟ್ಟೆ ತುಂಬಿಸಿಕೊಳ್ಳುವ ರೈತರು. ರಾಗಿಯಿಂದ ಬೇರ್ಪಡಿಸಿದ ಹುಲ್ಲನ್ನು ರೈತರು ವರ್ಷ ಪೂರ್ತಿ ಹಸು ದನಗಳಿಗೆ ಮೇವು ಹಾಕಿ ಹೈನುಗಾರಿಕೆ ಮಾಡಿಕೊಳ್ಳುತ್ತಾರೆ. ಆದರೆ ರೈತನ ಜಮೀನಿನಲ್ಲಿ ಹಸುಗಳಿಗಾಗಿ ಕಟಾವು ಮಾಡಿ ಬಿಟ್ಟಿದ್ದ ರಾಗಿ ಹುಲ್ಲಿಗೆ ಬೆಂಕಿ ಬಿದ್ದು ರೈತನ ವರ್ಷದ ಕೂಳು ಅರ್ಧ ಗಂಟೆಯಲ್ಲಿ ಸುಟ್ಟು ಭಸ್ಮವಾಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಎಸ್, ಹೀಗೆ ರಾಗಿ ಹುಲ್ಲಿಗೆ ಬೆಂಕಿಯ ಕಿಡಿ ಬಿದ್ದು ಧಗ ಧಗನೆ ಉರಿಯುತ್ತಿರುವ ಬೆಂಕಿ. ಇನ್ನೊಂದು ಕಡೆ ಅಯ್ಯೋ ಹಸುಗಳ ವರ್ಷದ ಕೂಳು ಹಾಳಾಯಿತು, ಏನ್ ಮಾಡ್ಲಿ ಅಂತ ಅಸಹಾಯಕತೆಯಿಂದ ಇರುವ ರೈತ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅರಸನಹಳ್ಳಿ ಗ್ರಾಮದಲ್ಲಿ. ಅರಸನಹಳ್ಳಿ ಗ್ರಾಮದ ರೈತ ಮಂಜುನಾಥ್ ಅವರಿಗೆ ಸೇರಿದ 2 ಎಕರೆ ಜಮೀನಿನಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ರಾಗಿ ಬೆಳೆಯನ್ನ ಇಟ್ಟಿದ್ರು. ಒಳ್ಳೆಯ ಮಳೆ ಬೆಳೆಯಾಗಿ ಇತ್ತೀಚೆಗಷ್ಟೇ ರಾಗಿ ಯಂತ್ರದಿಂದ ರಾಗಿ ತೆನೆಗಳನ್ನ ಕಟಾವು ಮಾಡಿದ್ರು. ಇನ್ನು ರಾಗಿಯ ಹುಲ್ಲು ಚೆನ್ನಾಗಿ ಒಣಗಲಿ, ಹಸುಗಳಿಗೆ ಮೇವಾಗುತ್ತೆ ಅಂತ ಜಮೀನಲ್ಲೇ ಬಿಟ್ಟಿದ್ರು. ಹೀಗಿರುವಾಗ ಹಸುಗಳ ಮೇವಿಗೆ ಹೊಲದಲ್ಲಿ ಸಂಗ್ರಹಿಸಿಟ್ಟಿದ್ದ ರಾಗಿ ಹುಲ್ಲಿಗೆ ಇದ್ದಕ್ಕಿದ್ದಂತೆ ಬೆಂಕಿ ತಗುಲಿ ಭಾರಿ ನಷ್ಟ ಸಂಭವಿಸಿದೆ. ಸುಮಾರು 2 ಎಕರೆ ಪ್ರದೇಶದಲ್ಲಿ ಬೆಳೆದು ಕಟಾವು ಮಾಡಿದ್ದ ರಾಗಿ ಹುಲ್ಲು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಜಾನುವಾರುಗಳ ಮೇವುಗಾಗಿ ವರ್ಷ ಪೂರ್ತಿ ಬಳಸೋ ಉದ್ದೇಶದಿಂದ ಸಂಗ್ರಹಿಸಿದ್ದ ಹುಲ್ಲು ಬೆಂಕಿಗೆ ಆಹುತಿಯಾಗಿದೆ. ನಂದಿ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು, ಅರಸನಹಳ್ಳಿ ಗ್ರಾಮ. ಏನು ಇವತ್ತು ನಿನ್ನೆ ಸಾಯಂಕಾಲ ಯಾರೋ ಆಕಸ್ಮಿಕವಾಗಿ ಬೆಂಕಿ ಅಂಟ್ಕೊಂಡು, ಏನು ನಮ್ಮದು ಹೊಲ ಇದೆ, ರಾಗಿ ಹೊಲ, ಎಲ್ಲ ರಾಗಿ ಕಟಾವು ಮಾಡಿದ್ವಿ. ಹುಲ್ಲು ಒಣಗಲಿ ಅಂತಂದು ಹೇಳ್ಬಿಟ್ಟು ಹೊಲದಲ್ಲೇ ಬಿಟ್ಟಿದ್ವಿ. ಇವತ್ತು ನಾಳೆ ಕಟ್ಟುಗಳು ಕಟ್ಟಬೇಕಾಗಿತ್ತು.
ಏನೋ ಬೆಂಕಿ ಅಂಟ್ಕೊಂಡ್ಬಿಟ್ಟು ಪೂರ್ತಿ ಎಲ್ಲ ಹುಲ್ಲು ಸುಟ್ಟೋಗ್ಬಿಟ್ಟಿದೆ, ಒಂದು ಚೂರು ಇಲ್ಲ. ಎಲ್ಲ ಸ್ವಲ್ಪ ಒಂದು ಕಡೆ ಬಿಟ್ಟರೆ ಒಂದು ಏನೋ ಹುಲ್ಲು ಸ್ವಲ್ಪ ದೂರ ಇತ್ತು ಬೆಂಕಿಗಿಂತ, ಅಂಥ ಜಾಗದಲ್ಲಿ ಒಂದು ಹತ್ರ ಬಿಟ್ಟರೆ ಇನ್ನೆಲ್ಲ ಪೂರ್ತಿ ಹೊಲ ಎಲ್ಲ ಸುಟ್ಟೋಗ್ಬಿಟ್ಟಿದೆ. 2 ಎಕರೆ ಬೈಲು ಸುಮಾರು ಒಂದು 2-2.5 ಟ್ಯಾಕ್ಟ್ರು ಮೇಲೆ ಆಗ್ತಾಯಿತ್ತು. ಇವಾಗ ಇದನ್ನೆಲ್ಲನೂ ನಾವೆಲ್ಲ ಕೂಲಿಯವ್ರಿಂಟು ಮಾಡಿಸಿರೋದು, ಟ್ಯಾಕ್ಟ್ರ್ ಉಳೋದು ಎಲ್ಲ ಸೇರಿ ಸುಮಾರು ಒಂದು 50,000 ರೂಪಾಯಿ 60,000 ರೂಪಾಯಿವರೆಗೂ ಖರ್ಚಾಗಿದೆ. ರಾಗಿ ಬಿತ್ತನೆ ಬೇಸಾಯ ಎಲ್ಲ ಸೇರಿ. ಈ ಕಾಲದಲ್ಲಿ ಇಂಥ ಅಭಾವದ ಕಾಲದಲ್ಲಿ ರೈತರು ಕಷ್ಟಪಟ್ಟು ಬೆಳೆದು ಈ ಥರ ಎಲ್ಲನೂ ಸುಟ್ಟೋಗ್ಬಿಟ್ಟಿದೆ. ನಮಗೆ ಇದನ್ನೇ ನಂಬ್ಕೊಂಡು ದನಗಳಿಗೆ ಸುಮಾರು 1 ವರ್ಷದ ಕಾಲ ಮೇವಿನ ಅವಶ್ಯಕತೆ ಇತ್ತು. ಈಗ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಈಗ ಒಂದು ಚೂರು ಮೇವಿಲ್ಲ. ಈಗ ಏನು ನಾವು ಅದನ್ನು ಈಗ ಹೊರಗಡೆ ಕೊಂಡ್ಬೇಕಂತಂದರೆ ಸುಮಾರು ಒಂದು 30,000 ರೂಪಾಯಿ ಮೇಲೆ ಆಗುತ್ತೆ ಇಷ್ಟೊಂದು ಹುಲ್ಲು. ಈಗ ನಾವು ಏನು ನಮಗೆ ನಷ್ಟ ಪರಿಹಾರ ಆಗಿದೆ, ಇದನ್ನು ಸರ್ಕಾರದಿಂದ ಏನು ಬರುತ್ತೆ ಅದನ್ನು ಕೊಡಿಸ್ಕೊಟ್ಟು ನಮ್ಮ ದನಕರುಗಳಿಗೆ ಮುಂದಿನ ದಿನಗಳಲ್ಲಿ ಮೇವಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕಂತ ನಾನು ನಿಮ್ಮ ಮೂಲಕ ಸರ್ಕಾರದ ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ ಅಧಿಕಾರಿಗಳು ಅವ್ರಿಗೂ ಮತ್ತು ತಹಸೀಲ್ದಾರ್ ಅವ್ರಿಗೆ ಆಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ ಅವ್ರಿಗೆಲ್ಲನೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರೈತ ಮಂಜುನಾಥ್ ಜಮೀನಿನಲ್ಲಿರುವ ರಾಗಿ ಹುಲ್ಲಿಗೆ ಬೆಂಕಿ ಬಿದ್ದಿರುವ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ್ದಾರೆ. ಅಷ್ಟೊತ್ತಿಗೆ ರಾಗಿ ಹುಲ್ಲು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಆದರೆ ಬೆಂಕಿ ಹೇಗೆ ಉಂಟಾಯಿತು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಈ ಘಟನೆಯಿಂದ ರೈತ ಮಂಜುನಾಥ್ ಆರ್ಥಿಕವಾಗಿ ನಷ್ಟವಾಗಿದ್ದು ಕಂಗಾಲಾಗಿದ್ದು ಹಸು ದನಗಳಿಗೆ ಈ ಬೇಸಿಗೆಗೆ ಮೇವು ಇಲ್ಲದಂತಾಗಿದೆ. ಫಸ್ಟು ನಾನು ಚಿಕ್ಕಬಳ್ಳಾಪುರದಲ್ಲಿದ್ದೆ. ನನ್ನ ಮಗನೂ ಇಲ್ಲಿ ಯಾರೋ ದನಗಳು ಮೇಯಿಸ್ಕೊಂಡು ಬಂದಿದ್ದಾರೆ. ನನ್ನ ಮಗ ಕಾಲೇಜಿಂದ ಬರಬೇಕಾದ್ರೆ ಬೆಂಕಿ ಜೋರ್ಗೆ ಹೊಗೆ ಹೋಗ್ತಾ ಇತ್ತಂತೆ. ಏನೋ ಹೊಗೆ ಹೋಗ್ತಾಯಿದೆ ಅಂತ ಬಂದು ನೋಡೋದ್ರೊಳಗಡೆ ಎಲ್ಲ ಫುಲ್ಲು ಸುಟ್ಟೋಗ್ಬಿಟ್ಟಿದೆ. ಆಮೇಲೆ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಹೊಲ ಎಲ್ಲ ಬೆಂಕಿ ಇಕ್ಬಿಟ್ಟಿದ್ದಾರೆ, ಯಾರೋ ಬೆಂಕಿ ಆಕಸ್ಮಿಕವಾಗಿ ಬೆಂಕಿ ಹಾಕಿದೆ, ಇಲ್ಲ ಯಾರೋ ಇಟ್ಟಿದ್ದಾರೆ ಗೊತ್ತಿಲ್ಲ, ನಾವು ಹೊಗೆ ಬರ್ತಾಯಿದ್ದು ನೋಡಿ ಬರೋಷ್ಟೊಳಗಡೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಪೂರ್ತಿ ಅಂತಂದೇಳಿ ಹೇಳಿದ್ರು. ಅದಕ್ಕೆ ನಾನು ಏನು ಅಧಿಕಾರಿಗಳಿದ್ರು ಅವ್ರಿಗೆ ವಾಟ್ಸಪ್ ಮುಖಾಂತರ ಈ ಥರ ಹಿಂಗಾಗಿದೆ ನಮ್ಮ ಹೊಲದಲ್ಲಿ ಅಂತೇಳಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ. ಅವರು ನೆನ್ನೆ ಸಂಜೆ ನಾನು ಫೋಟೋಸ್ ಕಳಿಸಿದೆ. ಪಾಪ ರಾತ್ರಿನೇ ಅವರು ಫೋನ್ ಮಾಡಿದ್ರು, ಸರಿ ಬೆಳಗ್ಗೆನೇ ಬರ್ತೀವಿ ಅಂತೇಳಿ ಬಂದು ಏನೋ ಇರಬೇಕು ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ನೋಡಿ ಸರ್ವೆ ಮಾಡಿ ನಮ್ಮ ಏನು ಡಿಪಾರ್ಟ್ಮೆಂಟಿಂದ ಏನು ಸವಲತ್ತು ಬರುತ್ತೋ ಅದು ನಾವು ಕೊಡಿಸ್ತೀವಿ ಅಂತ ಅವರು ಒಪ್ಕೊಂಡು ಹೋಗಿದ್ದಾರೆ. ಮತ್ತು ಈ ಬಗ್ಗೆ ಪೊಲೀಸ್ ಸ್ಟೇಷನಲ್ಲೂ ನಂದಿ ಗಿರಿಧಾಮ ಠಾಣೆಯಲ್ಲಿ ಮಾನ್ಯ ಸಬ್ ಇನ್ಸ್ಪೆಕ್ಟ್ರು ಹರೀಶ್ ಸರ್ ಅವ್ರಿಗೆ ಒಂದು ಕಂಪ್ಲೇಂಟು ಕೂಡ ಕೊಟ್ಟು ಬಂದಿವೆ. ಅವರು ಸಹ ಸ್ಥಳ ಪರಿಶೀಲನೆ ಮಾಡಿ ಏನು ಸರ್ಕಾರದಿಂದ ತಮಗೆ ಏನು ಅನುಕೂಲ ಆಗಬೇಕೋ, ರೈತರಿಗೆ ಹೆಲ್ಪ್ ಮಾಡಬೇಕೋ ನಾವು ಅದನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅವರು ಸಹ ಕಂಪ್ಲೇಂಟ್ನ ಕೊಟ್ಟಿದ ತಕ್ಷಣ ಮನವಿನ ಸ್ವೀಕರಿಸಿ ಆದಷ್ಟು ಬೇಗ ನಾವು ನಮ್ಮ ವ್ಯಾಪ್ತಿಯಲ್ಲಿ ಏನು ಬರುತ್ತೋ ಆ ಕಾರ್ಯವನ್ನು ಮುಂದೂಡಿಸಿ ಕಳಿಸ್ಕೊಡ್ತೀವಿ ಮೇಲಿನಾಧಿಕಾರಿಗಳಿಗೆ ಅಂತ ಹೇಳಿದ್ದಾರೆ. ಇನ್ನು ತಮ್ಮ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ, ನಾನು ಏನು ಈ ಥರ ಯಾರೋ ಇಲ್ಲ ಆಕಸ್ಮಿಕವಾಗಿ ಆಯಿತೋ ಇಲ್ಲ ಯಾರೋ ಕಿಡಿಗೇಡಿಗಳು ಎಲ್ಲೇ ಬೆಂಕಿ ಇಟ್ಟರೋ ಏನೋ ಗೊತ್ತಿಲ್ಲ. ಈ ಬೇಸಿಗೆ ಕಾಲದಲ್ಲಿ ಈ ಥರ ಎಲ್ಲಿ ಬೀಡಿ ಸಿಗರೇಟ್ ಕುಡಿದು ಎಲ್ಲಂದ್ರಲ್ಲೆಲ್ಲ ಹಾಕೋದು, ಎಲ್ಲಂದ್ರಲ್ಲೆಲ್ಲ ಬೆಂಕಿ ಇಡೋದು, ಈ ಕೆಲವು ಮದ್ಯಪಾನ ಮಾಡಿ ಎಲ್ಲಂದ್ರಲ್ಲೆಲ್ಲನೂ ಬೆಂಕಿ ಇಟ್ಟು ಎಲ್ಲ ಮಾಡ್ತಾರೆ. ಇಂಥವೆಲ್ಲ ಮಾಡಿದ್ರೆ ಈ ಥರ ಮುಂದೆ ಭಾಳ ಅನಾಹುತಗಳಾಗುತ್ತೆ. ಅದರಿಂದ ಏನು ಅಗ್ರಿಕಲ್ಚರು ಇಲ್ಲ ಅಂದರೆ ಬೇರೆ ಬೇರೆ ಏನು ಅದ್ರ ನಂಬ್ಕೊಂಡಿರ್ತಾರೆ ಬೆಳೆಗಳು ಎಲ್ಲ ನಾಶ ಆಗುತ್ತೆ. ಮತ್ತು ಪ್ರಾಣಿ ಪಕ್ಷಿಗಳಿಗೂ ಭಾಳಷ್ಟು ತೊಂದರೆ ಆಗುತ್ತೆ. ಈ ಅಗ್ನಿ ಅವಘಡನ ನಿಲ್ಲಿಸಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ಯಾರು ಇಂಥ ಕೆಲಸ ಮುಂದೆ ಮಾಡೋಕ್ಕೋಗಬೇಡಿ ಅಂತ ತಮ್ಮ ಮೂಲಕ ನಾನು ಸಾರ್ವಜನಿಕರಿಗೆ ಒಂದು ಮನವಿಯನ್ನು ಕೇಳ್ಕೊಳ್ತೀನಿ. ಈ ಘಟನೆಯಿಂದಾಗಿ ರೈತನ ವರ್ಷದ ಶ್ರಮ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಕೃಷಿ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಮತ್ತು ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಮಾಜ ಸೇವೆಗೆ ಹೆಸರಾಗಿದ್ದ ದಿವಂಗತ ಆರ್ ನಾರಾಯಣಪ್ಪ ನೆನಪಿಗಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಯಿತು. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಗ್ರಾಮದಲ್ಲಿ ಆಯೋಜಿಸಿದ್ದ ಆರೋಗ್ಯ ಶಿಬಿರವನ್ನು ಶಾಸಕ ಧೀರಜ್ ಮುನ್ರಾಜು ಉದ್ಘಾಟಿಸಿ ಮಾತನಾಡಿ, ತಮ್ಮ ಜೀವನ ಪೂರ್ತಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಆರ್ ನಾರಾಯಣಪ್ಪ ಅವರು ತೂಬಗೆರೆ ಭಾಗದಲ್ಲಿ ಅನ್ನದಾನಿ ನಾರಾಯಣಪ್ಪ ಅಂತಲೇ ಖ್ಯಾತಿ ಪಡೆದಿದ್ದರು.
ಅವರ ಅಗಲಿಕೆ ಸಮಾಜಕ್ಕೆ ಆದಂತಹ ಅಪಾರ ನಷ್ಟ. ಆದರೆ ಅವರ ಸೇವಾ ಪರಂಪರೆ ಇಂತಹ ಜನೋಪಯೋಗಿ ಕಾರ್ಯಕ್ರಮಗಳ ಮೂಲಕ ಮುಂದುವರಿಯುತ್ತಿರುವುದು ಶ್ಲಾಘನೀಯ ಎಂದರು. ಇವತ್ತು ತೂಗೇರಿಯಲ್ಲಿ ಹಿರಿಯರು, ಈ ಗ್ರಾಮದ ಹಿರಿಯರು, ಹೋಬಳಿಯ ಹಿರಿಯರು, ಜಾಲಪ್ಪ ಸಾಹೇಬರು ಮತ್ತು ನರಸಿಂಹಸ್ವಾಮಿಗಳ ಸಹಪಾಠಿಗಳು ನಾರಾಯಣಪ್ಪ ಅವರ ನಾರಾಯಣಪ್ಪರವರ 80ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸುಪುತ್ರರಾಗಿರುವಂತಹ ಕೃಷ್ಣಮೂರ್ತಿ ಕಿಟ್ಟಿ ಅವರು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅವರ ಸ್ಮರಣಾರ್ಥಕವಾಗಿ ಇವತ್ತು ಒಂದು ಉತ್ತಮವಾದಂಥ ಆರೋಗ್ಯ ತಪಾಸಣೆ ಶಿಬಿರ ಆಕಾಶ ಆಸ್ಪತ್ರೆ ವತಿಯಿಂದ ಶಾಲಾ ಮಕ್ಕಳಿಗೆ, ತೂಗೇರಿಯಲ್ಲಿ ಓದ್ತಾ ಇರುವಂಥ ಎಲ್ಲ ಶಾಲಾ ಮಕ್ಕಳಿಗೆ ಹಾಗೂ PU ಕಾಲೇಜ್ ಮಕ್ಕಳಿಗೆ ಅವ್ರಿಗೂ ಒಂದು ಹೆಲ್ತ್ ಸ್ಕ್ರೀನಿಂಗನ್ನು ಮಾಡಿದ್ದಾರೆ. ಈ ರೀತಿ ಎಲ್ಲರಿಗೂ ಸಾಮಾಜಿಕವಾಗಿ ಒಂದು ಮಾದರಿಯಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದ್ರ ಜೊತೆಗೆ ಒಂದು ಕ್ರೀಡಾ ಚಟುವಟಿಕೆಯನ್ನು ಸಹ ಹಮ್ಮಿಕೊಂಡಿದ್ದಾರೆ. ಹೋಬಳಿಯ ಎಲ್ಲ ಪ್ರಮುಖರು ಎಲ್ಲರೂ ಇವತ್ತು ಭಾಗವಹಿಸಿದ್ದಾರೆ. ಅವ್ರ ಜೊತೆ ನಾನು ಬಂದು ಕಾರ್ಯಕ್ರಮದಲ್ಲಿ ನಾರಾಯಣಪ್ಪ ಅವರ ಒಂದು ಸ್ಮರಣಾರ್ಥಕವಾಗಿ ಎಲ್ಲರೂ ಮಾತಾಡಿ ಅವರನ್ನು ನೆನೆಸ್ಕೊಂಡು ಅವರ ಸಮಾಜ ಸೇವೆ ಹಾಗೂ ಅವರ ಮನೆಯಲ್ಲಿ ಯಾವ ರೀತಿ ಸದಾಕಾಲ ಬಂದವರಿಗೆ ಅನ್ನದಾಸೋಹವನ್ನು ನಡೆಸ್ಕೊಂಡು ಹೋಗ್ತಿದ್ರು ಅದೇ ಕಿಟ್ಟಣ್ಣವರು ಮುಂದುವರಿಸಲಿ ಅಂತ ಹೇಳಿ ಶುಭ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ YKC ಕಬಡ್ಡಿ ಕ್ಲಬ್ ವತಿಯಿಂದ ಆಯೋಜಿಸಿದ ಶ್ರೀ ಸಬ್ಸಿಡಿ ನಾರಾಯಣಪ್ಪ ಕಪ್ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು. ದೇವನಹಳ್ಳಿಯ ಬಿಜೆಪಿ ಮಂಡಲಾಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಯುವಕರು ದುಶ್ಚಟಗಳಿಂದ ದೂರವಿರಲು ಕ್ರೀಡಾಕೂಟಗಳು ಅಗತ್ಯ. ಇಲ್ಲಿ ಗೆಲುವು ಸೋಲು ಮುಖ್ಯವಲ್ಲ, ಭಾಗವಹಿಸುವ ಮನೋಭಾವವೇ ಮಹತ್ವದ್ದು. ಕ್ರೀಡೆಯಲ್ಲಿ ಶಿಸ್ತು, ಪರಿಶ್ರಮ ಮತ್ತು ತಪಸ್ಸು ಅಡಗಿದೆ ಎಂದು ತಿಳಿಸಿದರು. ನಮ್ಮ ಸನಾತನ ಧರ್ಮ ಭಾರತ ಇವತ್ತು ಬಸವಣ್ಣವರು ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ವಿವೇಕಾನಂದರಾಗಿರ್ಬೋದು, ಸುಮಾರು ಜನ ಇವತ್ತು ಬರ್ತ್ಡೇನ ಆಚರಣೆ ಮಾಡ್ತೀರಿ. ಯಾವುದಕ್ಕೋಸ್ಕರ ಆಚರಣೆ ಮಾಡ್ತೀರಿ ಅಂದರೆ ಈ ಸಮಾಜಕ್ಕೆ ಏನಾದರೂ ಮಾಡಿರ್ತಾರೆ ಅಂತ. ದೊಡ್ಡ ದೊಡ್ಡ ವ್ಯಕ್ತಿಗಳ ನಾವು ಬರ್ತ್ಡೇ ಆಚರಣೆ ಮಾಡ್ತೀರಿ. ಇವತ್ತು ಶ್ರೀರಾಮನವಮಿ ಮಾಡ್ತೀವಿ, ಹನುಮ ಜಯಂತಿ ಮಾಡ್ತೀವಿ. ಈ ಥರ ಅವತ್ತಿಂದನೂ ತ್ರೇತಾಯುಗದಿಂದ ದ್ವಾಪರ ಯುಗದಿಂದ ಕಲಿಯುಗದಲ್ಲೂ ಕೂಡ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಹುಟ್ಟುಹಬ್ಬನ ಆಚರಣೆ ಮಾಡ್ತೀವಿ. ಕಾರಣ ಇಷ್ಟೇ, ನಾವು ಸಮಾಜಕ್ಕೆ ಏನು ಮಾಡಿದ್ದೀರಿ ಅನ್ನೋದು ಭಾಳ ಅರ್ಥಪೂರ್ಣವಾದಂಥ ವ್ಯಕ್ತಿಗಳು ಮಾತ್ರ ಮಾಡ್ತೀವಿ. ಇವತ್ತು ನಾರಾಯಣಪ್ಪನವರು ಅವ್ರ ತಂದೆಯವರ ಕಾಲದಿಂದನೂ ಕೂಡ ಸಾಕಷ್ಟು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಕೂಡ ಊಟ ಹಾಕಿ ಸಾಮಾನ್ಯ ಜನಗಳಿಗೆ ಹೊಟ್ಟೆ ಹಸಿವು ನೀಗಿಸಿ ಅವರ ಕಷ್ಟ ಕುಂದು ಕೊರತೆಗಳನ್ನ ಪ್ರಾಮಾಣಿಕವಾಗಿ ಮಾಡಿರೋಂಥವ್ರು ನಾರಾಯಣಪ್ಪನವರು. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಅವರು ಮಾಡಿರೋಂಥ ಸೇವೆ, ದೇವಸ್ಥಾನಗಳ ಸೇವೆ ಇರ್ಬೋದು, ಜನಗಳ ಸೇವೆ ಇರ್ಬೋದು, ಅದು ಯಾವತ್ತೂ ಉಳಿತದೆ. ಈ ಥರದವ್ರ ಬರ್ತಡೇ ಮಾತ್ರ, ಯಾವಾಗ ಹುಟ್ಟುಹಬ್ಬ ಮಾತ್ರ ಎಲ್ಲರಿಗೂ ನೆನಪಲ್ಲಿ ಉಳಿತದೆ. ಇನ್ನು ಆಕಾಶ್ ಆಸ್ಪತ್ರೆ, ಲಯನ್ಸ್ ಕ್ಲಬ್ ದೊಡ್ಡಬಳ್ಳಾಪುರ ಹಾಗೂ TN ಕೃಷ್ಣಪ್ಪ ಅವರ ಕುಟುಂಬಸ್ಥರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ಶಿಬಿರದಲ್ಲಿ ಬೆಳಗ್ಗೆ 9ರಿಂದ ಮಧ್ಯಾಹ್ನ 3ರವರೆಗೆ 106 ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಜನರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಬಿಜೆಪಿಯ ಹಿರಿಯ ಮುಖಂಡ ಹನುಮಂತರಾಯಪ್ಪ, ಕೆಪಿಸಿಸಿ ಸದಸ್ಯ ಮುನಿರಾಜು, ಘಾಟಿ ಪ್ರಾಧಿಕಾರ ಸದಸ್ಯ ರಂಗಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರವಿಸಿದ್ದಪ್ಪ, ವಕೀಲ ಪ್ರತಾಪ್, ಓಬದಿನಹಳ್ಳಿ ಮುನಿಯಪ್ಪ, ನಿವೃತ್ತ ಯೋಧ ಅನಂತರಾಜು ಗೋಪಾಲ್, ಮುಖಂಡ BK ನಾರಾಯಣಸ್ವಾಮಿ, ಬಿಜೆಪಿಯ ಹೋಬಳಿ ಅಧ್ಯಕ್ಷ ಕೃಷ್ಣಪ್ಪ, ರೈತ ಮುಖಂಡ ವಾಸು, ಮುಖಂಡರಾದ ಕನಕದಾಸ್, ಧನಂಜಯ, ಮುನಿಕೃಷ್ಣಪ್ಪ, ಯುವ ಮುಖಂಡ ಉದಯ ಆರಾಧ್ಯ, ಮಧು, ನಿಖಿಲ್ ಮುಂತಾದವರು ಭಾಗವಹಿಸಿದ್ದರು. ತೂಬ್ಗೆರೆ ಶಿವಕುಮಾರಸ್ವಾಮಿ, MMTV ನ್ಯೂಸ್, ದೊಡ್ಡಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಶ್ರೀ ಗಾಯತ್ರಿ ಸೇವಾ ಸಮಿತಿ ಮತ್ತು ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ವತಿಯಿಂದ ಲೋಕ ಕಲ್ಯಾಣಾರ್ಥ ಶ್ರೀ ಗಿರಿಜಾಂಬ ಸಮೇತ ಶ್ರೀ ಭೋಗನಂದೀಶ್ವರ ಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀ ಸ್ವರ್ಣ ನೃಸಿಂಹದತ್ತ ಸಾಯಿ ಪೀಠಿಕಾ ಸೇವಾ ಟ್ರಸ್ಟ್ನ ಅವಧೂತ ಸದ್ಗುರು ಶ್ರೀ ಅರ್ಜುನ ಅವಧೂತರು, ಸಂಸದ ಡಾಕ್ಟರ್ ಕೆ ಸುಧಾಕರ್, ರಾಯಲ್ಪಾಡು ವಿದ್ವಾನ್ ವೆಲ್ಲಾಲ ಸತ್ಯನಾರಾಯಣ ಶಾಸ್ತ್ರಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು.
ಸತ್ಕಾರವನ್ನು ಸಲ್ಲಿಸಬೇಕು. ಆ ಭಗವಂತನ ಕಲ್ಯಾಣದಲ್ಲಿ ಮಾಂಗಲ್ಯ ಧಾರಣೆ ಆಗ್ತದೆ. ವಾದ್ಯ ಮುಹೂರ್ತಂ. ಓಂ ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನಾ ಕಂಠೆ ಬದ್ಧಾಮಿ ಸುಭಗೆ ಭಕ್ತಾನಾಂ ಮಂಗಳಂ ಕುರು. ಓಂ ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನಾ ಕಂಠೆ ಬದ್ಧಾಮಿ ಸುಭಗೆ ಭಕ್ತಾನಾಂ ಮಂಗಳಂ ಕುರು. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನಾ ಕಂಠೆ ಬದ್ಧಾಮಿ ಸುಭಗೆ ಭಕ್ತಾನಾಂ ಮಂಗಳಂ ಕುರು. ಓಂ ವೇದಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ ಬ್ರಹ್ಮಣಾಧಿಪತಿರ ಬ್ರಹ್ಮ ಶಿವ ಮೇ ಅಸ್ತು ಸದಾಧಿಪೋಂ. हर नमः पार्वती पतये हर हर महादेव. तत्पुरुषाय विद्महे महादेवाय धीमहि तन्नो रुद्रः प्रचोदयात्. गणाम्बिकायै विद्महे सर्वसिद्धये धीमहि प्रचोदयात्. पार्वताम्बा समेत भोगनन्देश्वर स्वामिने नमः. ध्यायामि ध्यानं समर्पयामि आवाहयामि रत्नसिंहासनार्थे पुष्पाणि समर्पयामि. प्रभो स्वागतं पादारविन्दयोः पाद्यं वाद्यमस्तयोर्गमर्गं मुखे आगमनं समर्पयामि. स्नानं समर्पयामि. वस्त्रयज्ञोपवेदार्थे आभरणार्थे पुष्पाणि समर्पयामि. दिव्यश्रीपरिमळ चन्दनगन्धान् धारयामि. गन्धस्योपरि अलङ्करणार्थे अक्षतान् समर्पयामि. हरिद्राचूर्ण कुङ्कुमचूर्ण पुष्पाक्षतान् समर्पयामि. पुष्पैः पूजयामि. त्वां ब्राह्मे नमः माहेश्वरी नमः कुमारी नमः वैष्णवी नमः वाराक्षी नमः इन्द्राण्ये नमः चामुण्डायै नमः शिवाय नमः महेश्वराय नमः शम्भवे नमः विनायकाय नमः शशिशेखराय नमः वामदेवाय नमः विरूपाक्षाय नमः कवर्तिरे नमः नीललोहिताय नमः शङ्कराय नमः शूलपाणे नमः खट्वाङ्गणे नमः शिवविष्टाय नमः अम्बिकाराधाय नमः हरिकण्ठाय नमः शिवाप्रियाय नमः उग्राय नमः कपालने नमः कामारये नमः अन्धकासुरसूदनाय नमः गंगाधराय नमः ललाटाक्षाय नमः कालकालाय नमः कृपानिधे नमः भीमाय नमः वृषस्ताय नमः मृगापाणे नमः जटाधराय नमः कैलासवासने नमः कवचने नमः कठोराय नमः त्रिपुरान्तकाय नमः वृषाङ्काय नमः वृषभारूढाय नमः भस्मोत्तोलितविग्रहाय नमः सामप्रियाय नमः स्वरमयाय नमः त्रयमूर्ते नमः नमः सर्वज्ञाय नमः परमात्मने नमः सोमसूर्याग्निहोत्राय नमः विजय नमः यज्ञमयाय नमः सोमाय नमः वन्दवक्त्राय नमः सदाशिवाय नमः विश्वेश्वराय नमः वीरभद्राय नमः गणनाथाय नमः प्रजापतये नमः खण्डनेश्वराय नमः दुर्दर्शाय नमः क्रीडाय नमः ग्रीषाय नमः नगाय नमः भुजङ्गभूषणाय नमः गणतन्वे नमः गिरिप्रियाय नमः कृत्यवासे नमः प्राराधे नमः भगवते नमः प्रमदादेवाय नमः मृत्युञ्जयाय नमः सूक्ष्मतनवे नमः जगद्व्यापने नमः जगद्गुरवे नमः व्योमकेशाय नमः महासेनजनकाय नमः चारुविक्रमाय नमः रुद्राय नमः भूतपते नमः स्थानवे नमः हिरपद्याय नमः दिगम्बराय नमः अष्टमूर्ते नमः अनेकात्मने नमः सात्विकाय नमः शुद्धविग्रहाय नमः शाश्वताय नमः खण्डपरशवे नमः नमः पाशविमोचकाय नमः मृढाय नमः
शय्यारविस्रवन्तरः औपचारिकशुद्धोदकस्नानं समर्पयामि वस्त्रयज्ञोपवीत आभरणार्थे पुष्पाणि समर्पयामि हरिद्राचूर्णं समर्पयामि कुङ्कुमचूर्णं ददसि भानुनाभात्यन्तः निपुर्वणीकहोतर्दोषावस्तोरेरिरे जग्निजासः क्षामेव विश्वा भुवनानि यस्मिन् छगुं सौभगान् दधिरे पावके तुभ्यन्ता अङ्गिरस्तमविश्वा सुक्षितजः पृथक् अग्ने कामाय जेमिरे श्यामदङ्गाममग्ने तवो जिश्यामरजिगुम्रजिवः सुवीरम् अश्यामवादमभिवादयन्तोऽभरा वसोपुरस्पृहगुम्रजिम् सश्मितानस्तन्यतो रोचनस्था ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗೆ ಬಿಜೆಪಿಗಿಂತ ಕಾಂಗ್ರೆಸ್ ಸರ್ಕಾರವೇ ಹೆಚ್ಚು ಹಣ ಕೊಟ್ಟಿದೆ. ಚಿಂತಾಮಣಿಯಲ್ಲಿ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಸಗೋಡು ಜಯಸಿಂಹ ಹೇಳಿಕೆ. ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ವಜಾಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗ್ರಹ. ರಾಜ್ಯದಲ್ಲಿರುವುದು ಕಾಂಗ್ರೆಸ್ನ ಗೂಂಡಾಗಿರಿ ಸರ್ಕಾರ, ಅದಕ್ಕೆ ಬಳ್ಳಾರಿ ಘಟನೆಯೇ ಸಾಕ್ಷಿ ಎಂದ ಸಂಸದ. ಕಟ್ಟಡ ಕಟ್ಟಿ 1.5 ವರ್ಷ ಆದರೂ ಸಿಕ್ಕಿಲ್ಲ ಉದ್ಘಾಟನೆ ಭಾಗ್ಯ. ಮಚ್ಚನಹಳ್ಳಿ ಹೊಸ ಆಸ್ಪತ್ರೆ ಕಟ್ಟಡ ಈಗ ಪುಂಡ ಪೋಖರಿಗಳ ಅಡ್ಡೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿಲ್ಲದ ಕಳ್ಳರ ಹಾವಳಿ. ಚಿಂತಾಮಣಿಯಲ್ಲಿ ಬೀಗ ಹಾಕಿದ್ದ 2 ಮನೆಗಳಲ್ಲಿ ರಾತ್ರೋರಾತ್ರಿ ಕಳ್ಳತನ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.